ಇವತ್ತು ಸಂಜೆ 7 ಗಂಟೆಯ ವೇಳೆಗೆ ದೆಹಲಿಯ ಕೆಂಪುಕೋಟೆ ಬಳಿ ನಡೆದಿರುವಂಥ ಒಂದು ಸ್ಫೋಟ ಇಡೀ ದೇಶವನ್ನೇ ದಿಗ್ಭ್ರಮೆಗೊಳಿಸಿದೆ. ದೇಶದ ರಾಜಧಾನಿ ದೆಹಲಿಯನ್ನು ಗುರಿಯಾಗಿಸಿಕೊಂಡು ಭಯೋತ್ಪಾದಕರು ಮತ್ತೊಮ್ಮೆ ಬಾಂಬ್ ದಾಳಿಯನ್ನು ನಡೆಸಿದ್ರ. ಭಯೋತ್ಪಾದಕರ ಕೃತ್ಯನ ಇದು ಅಂತ ಈಗ NIA ತನಿಖೆಯನ್ನು ಶುರು ಮಾಡಿದೆ. FSL ತಂಡಗಳು ಬಂದಿವೆ. 10ಕ್ಕಿಂತ ಹೆಚ್ಚು ಜನ ಬಲಿಯಾಗಿರುವಂಥ ಮಾಹಿತಿ ಕೂಡ ಬರ್ತಾ ಇದೆ. ದೇಶದ ಅತ್ಯಂತ ಹೆಚ್ಚು ಭದ್ರತೆಯನ್ನು ಹೊಂದಿರುವಂಥ ದೆಹಲಿಯ ಕೆಂಪುಕೋಟೆ ಬಳಿ ಇರುವಂಥ ಮೆಟ್ರೋ ಗೇಟ್ ಬಳಿ ಈ ಒಂದು ಸ್ಫೋಟ ಸಂಭವಿಸಿರುವಂಥದ್ದು. 2 ಸ್ಫೋಟ ವಾಹನಗಳಲ್ಲೇ I-20 ಕಾರ್ ಅಂತ ಹೇಳಲಾಗ್ತಾ ಇದೆ. ಕಾರ್ನ ಒಳಗೆ ಸ್ಫೋಟ ಆಗಿರುವಂಥದ್ದು. ಕಾರ್ ಛಿದ್ರ ಆಗಿದೆ. ಅಕ್ಕಪಕ್ಕದ ವಾಹನಗಳು ಕೂಡ ಇದರಿಂದ ಜಖಮ್ ಆಗಿದ್ದಾವೆ. IED ಬಳಸಿ ಸ್ಫೋಟ ಮಾಡಲಾಗಿದೆ ಅಂತ ಸದ್ಯದ ಮಾಹಿತಿ, ಅಂದರೆ ಆ ರೀತಿ ಅಂದಾಜು ಮಾಡಲಾಗ್ತಾ ಇದೆ. ದೆಹಲಿ ಪೊಲೀಸ್ ಆಯುಕ್ತರು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ದೇಶ ನಿರೀಕ್ಷೆ ಮಾಡದಿದ್ದಂಥ, ಯಾಕೆಂದರೆ ಭಯೋತ್ಪಾದಕ ಚಟುವಟಿಕೆಗಳಿಂದ ಕಳೆದ ಕೆಲವು ವರ್ಷಗಳಿಂದ ಭಾರತ ದೂರ ಉಳಿದಿತ್ತು, ಭಯೋತ್ಪಾದಕರನ್ನು ನಿಯಂತ್ರಿಸಿತ್ತು. ಆದರೆ ಈಗ ದೇಶದ ರಾಜಧಾನಿಯಲ್ಲೇ ಭಯೋತ್ಪಾದಕ ಕೃತ್ಯ ನಡೀತಾ ಈ ದಾಳಿ ದೆಹಲಿಯನ್ನು ಗುರಿಯಾಗಿಸಿಕೊಂಡೇ ಮಾಡಿದ್ರ. ಯಾಕೆ ಈ ದಾಳಿ ನಡೀತು, ಇದರ ಬಗ್ಗೆ ಈಗ ನರೇಂದ್ರ ಮೋದಿ, ಅಮಿತ್ ಶಾ ಕೂಡ ಬಹಳ ತೀಕ್ಷ್ಣವಾಗಿ ಇದನ್ನು ಗಮನಿಸ್ತಾ ಇದ್ದಾರೆ. ಇದಕ್ಕೆ ಏನು ಕ್ರಮ ತಗೋಬೇಕು, ಯಾಕಂದರೆ ದೇಶದ ರಾಜಧಾನಿಯಲ್ಲೇ ಈ ರೀತಿ ಘಟನೆ ಆದರೆ ಭದ್ರತಾ ವೈಫಲ್ಯನ ಇದು. ಇಷ್ಟು ಜನಜಂಗುಳಿ ಇರುವಂಥ ಸ್ಥಳದಲ್ಲಿ, CCTVಗಳು ಹೆಚ್ಚಿರುವಂಥ ಪ್ರದೇಶದಲ್ಲಿ ಆಗಿರುವಂಥ ಒಂದು ಸ್ಫೋಟ ಇದು. ಈ ಸ್ಫೋಟದಿಂದ ಪ್ರವಾಸಿಗರು, ಹಾಗೆ ಅಂದರೆ ಅತ್ಯಂತ ಹೆಚ್ಚು ಪ್ರವಾಸಿಗರು ಕೆಂಪುಕೋಟೆ ಬಳಿ ದೆಹಲಿಯನ್ನು ವೀಕ್ಷಿಸೋಕೆ ಬರುವಂಥ ಪ್ರವಾಸಿಗರು ಇರುವಂಥ ಸ್ಥಳದಲ್ಲಾಗಿರುವಂಥ ಸ್ಫೋಟ. ಇದರಿಂದಾಗಿ ದೇಶದ ಬಗ್ಗೆ ಜಗತ್ತಿನಾದ್ಯಂತ ಏನು ಒಂದು ಮೆಸೇಜ್ ಹೋಗುತ್ತೆ, ಭಾರತದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಹೆಚ್ಚಾಗ್ತಾ ಇದ್ದಾವ, ಭಾರತದಲ್ಲಿ ಮೋದಿ ಸರ್ಕಾರ ಬಂದ ಮೇಲೆ ಭಯೋತ್ಪಾದಕ ಚಟುವಟಿಕೆಗಳಿಗೆ ಕಡಿವಾಣ ಹಾಕ್ತೀವಿ ಅಂತ ಹೇಳ್ತಿದ್ದಂತಹ ಸರ್ಕಾರ ಈಗೇನು ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆಗಳು ಹೇಳೋದಕ್ಕೆ ಶುರುವಾಗ್ತವೆ. ಈ ಒಂದು ಘಟನೆಯ ನಂತರ ಸಾಕಷ್ಟು ದೇಶದ ಜನರಲ್ಲಿ ಕೂಡ ಆತಂಕ ಮೂಡಿದೆ. ಈಗಾಗಲೇ ಬೆಂಗಳೂರಿನಲ್ಲಿ ಕೂಡ ಮೆಟ್ರೋ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಹೈ ಅಲರ್ಟ್ ಮಾಡಲಾಗಿದೆ. ಮೆಟ್ರೋ ಸ್ಟೇಷನ್ಗಳಲ್ಲಿ ದೇಶಾದ್ಯಂತ, ಉತ್ತರ ಪ್ರದೇಶ, ದೆಹಲಿ ಸೇರಿ ದೇಶಾದ್ಯಂತ ಮೆಟ್ರೋ ಸ್ಟೇಷನ್ಗಳಲ್ಲಿ ಹೈ ಅಲರ್ಟನ್ನು ಕೂಡ ಘೋಷಿಸಿದ್ದಾರೆ. ಇದೊಂದು ಸ್ಫೋಟ ಭೀಕರವಾದಂಥ ಸ್ಫೋಟ. ಈ ಸ್ಫೋಟ ಸಹಜವಾಗಿ ಕಾರ್ ಎಂಜಿನ್ ಅಥವಾ ಕಾರ್ನ ಯಾವುದಾದ್ರೂ EV ಅಥವಾ ಬೇರೆ ಯಾವುದಾದ್ರೂ ಗ್ಯಾಸ್ ಸ್ಫೋಟದಿಂದ ಆಗಿರುವ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಅತ್ಯಂತ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗಿರೋದ್ರಿಂದ ಇದನ್ನು IED ಇಲ್ಲ RDXನ್ನು ಬಳಸಿ ಸ್ಫೋಟ ಮಾಡಿರ್ಬೋದಾ. ಯಾಕಂದರೆ ಇದಕ್ಕೆ ಹಿನ್ನೆಲೆಯಾಗಿ ಇವತ್ತು ಹರಿಯಾಣದ ನಂಬರ್ ಪ್ಲೇಟ್ ಇದ್ದಂಥ ಕಾರೇ ಸ್ಫೋಟ ಆಗಿದೆ ಅಂತ ಬರ್ತಾ ಇರುವಂಥ ಮಾಹಿತಿ. ಹರಿಯಾಣದಲ್ಲಿ ಒಂದಷ್ಟು ಸ್ಫೋಟಕಗಳನ್ನು ಪೊಲೀಸರು ವಶಪಡಿಸ್ಕೊಂಡಿದ್ದು ಕೂಡ ಸುದ್ದಿಯಾಗಿತ್ತು. ಹಾಗೆಯೇ ಒಂದಷ್ಟು ಭಯೋತ್ಪಾದಕ ಚಟುವಟಿಕೆಗಳಿಗೆ ಇಂಬು ಕೊಡುವ ರೀತಿಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಒಬ್ಬ ವೈದ್ಯನಿಂದ AK-47 ವಶಪಡಿಸಿಕೊಳ್ಳಲಾಗಿತ್ತು. ಹಾಗೆ ಒಂದಷ್ಟು ಭಯೋತ್ಪಾದಕ ಚಟುವಟಿಕೆಗಳಿಗೆ ಬೇರೆ ಬೇರೆ ಕಡೆ ತಯಾರಾಗ್ತಾ ಇರೋ ಬಗ್ಗೆ ಮುನ್ಸೂಚನೆಗಳು ಕೂಡ ಸಿಕ್ಕ ಹಾಗಿತ್ತು. ಭಾಳಷ್ಟು ದಾಳಿಗಳನ್ನು NIA ಸೇರಿದಂತೆ ಭಾರತದ ಸೇನೆಯ ಪೊಲೀಸರು ಹಾಗೆ ಸೇನೆ ಮಾಡ್ತಾ ಇತ್ತು. ಈ ನಡುವಲ್ಲೇ ಈ ರೀತಿಯ ಸ್ಫೋಟ ಆಗಿರುವಂಥದ್ದು. ಇದರ ಹಿಂದಿರುವಂಥ ಶಕ್ತಿಗಳು ಯಾರ ಕೈವಾಡ ಇದೆ, ಯಾರು ಈ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ತನಿಖೆಯಿಂದ ಬಯಲಾಗಬೇಕಿದೆ. ಆದರೆ ದೇಶದ ಜನರಲ್ಲಿ ಒಂದು ಆತಂಕವನ್ನಂತೂ ಮೂಡಿಸಿದೆ. ದೆಹಲಿಯಲ್ಲಿ, ಅದು ಕೆಂಪುಕೋಟೆಯಲ್ಲಿ, ದೆಹಲಿಯ ಹೃದಯ ಭಾಗದಲ್ಲಾಗಿರುವಂಥ ಬ್ಲಾಸ್ಟ್ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇದರ ಬಗ್ಗೆ ದೇಶದ ಜನ ಆತಂಕಗೊಂಡಿದ್ದಾರೆ. ಆದರೆ ಇದು ನಿಜವಾಗಿಯೂ ಭಯೋತ್ಪಾದಕ ಕೃತ್ಯನ, ಇದು IED ಅಥವಾ RDX ರೀತಿ ಸ್ಫೋಟಕಗಳನ್ನು ಬಳಸಿ ಮಾಡಿದ್ದ, ಅಥವಾ ಯಾವ ರೀತಿ ಸ್ಫೋಟ ಆಗಿದ್ದು ಅನ್ನೋದು FSL ವರದಿಯ ನಂತರ, NIA ತನಿಖೆಯ ನಂತರ ಬಯಲಾಗಬೇಕಿದೆ. कुछ बताया जा रहा है कि किस तरीके का ब्लास्ट था? नहीं, अभी तक तो हमें ऐसी कोई न्यूज़ नहीं मिली है, और अभी कुछ ऐसा नहीं है हर जगह अलग न्यूज़ पे या फिर कहीं भी अलग अलग बातें हो रही है. ये तो अभी कुछ टाइम बाद ही पता चल पाएगा, बट एटलीस्ट अभी के लिए हमें पता है कि ये काफ़ी बड़ा डिजास्टर है. इंजरीज हैं वो किस तरीके की हैं? फायर ब्लास्ट जैसी इंजरीज हैं? यस, फायर ब्लास्ट जैसी इंजरीज है. और बॉडी के पार्ट्स भी अलग हुए पड़े हैं कुछ पेशेंट्स के. और इज इट सीम्स लाइक बॉम्ब ब्लास्ट? I think yes, but we are not sure yet. थैंक यू सो मच. तो आप सुन रहे थे पंकज, बॉम्ब ब्लास्ट जैसा कुछ हो सकता है, बट डॉक्टर वाज नॉट श्योर अबाउट इट. और सबसे बड़ी बात जो एक्सक्लूसिव उन्होंने वन इंडिया को बताया कि बात की जा रही है 8 डेड बॉडीज़ की, लेकिन नंबर ऑफ डेड बॉडीज़ आर मोर एंड हायर देन इट सीम्स टू बी. 8 से ज़्यादा
10 से ज़्यादा निकल कर आ सकती है। वो बताने में थोड़े हिचकिचा रहे थे बिकॉज उनको भी एडवाइजरी दी गई है कि बाहर कुछ बताना नहीं है। आउट ऑफ द वे जाके उन्होंने वन इंडिया को इतनी सारी इन्फॉर्मेशन दी और वो बता रहे हैं कि फायर ब्लास्ट जैसे बॉम्ब ब्लास्ट इसको कह सकते हैं, ऐसा कुछ इशू, ऐसी चीज़ें, डेड बॉडी और बॉडी के पार्ट्स भी अलग अलग होते हुए दिखाई दे रहे हैं। जो इंजर्ड लोग यहाँ पर आए हैं और डेथ्स की भी ऐसी ही हालत है, बॉडी पार्ट्स भी अलग शरीर से हो चुके हैं। तो आप समझ सकते हैं कि ब्लास्ट की इंटेंसिटी कितनी है। पल पल पर हमारी नज़र बनी हुई है, आपको हम दिखाते रहेंगे। फिलहाल बहुत भीड़ लगी हुई है यहाँ पर, डॉक्टर्स आ रहे हैं जा रहे हैं, सबको रेड अलर्ट पर रखा गया है। डॉक्टर्स का कहना है कि कभी भी उनका बुलावा आ सकता है, अंदर जाना पड़ सकता है। और साथ में हम भी एक साथ बने हुए हैं। अभी हम LNGP के बाहर ही हैं, मीडिया पर्सन, पुलिस और एम्बुलेंस के साथ खड़े हैं। जो भी अपडेट्स आएगी आप तक पहुँचाते रहेंगे।